ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ವಿದ್ಯಾರ್ಥಿಗಳ ಅಕೌಂಟೆನ್ಸಿ 6 ಮಾರ್ಕ್ಸ್ ಪ್ರಾಬ್ಲಮ್ ಇಲ್ಲಿ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಮತ್ತು ಅದೇ ರೀತಿ ಅಪ್ರೋಪ್ರಿಯೇಷನ್ ಅಕೌಂಟ್ ಯಾವುದಾದ್ರೂ ಎರಡು ಇಲ್ಲಿ ಅಂದರೆ ಯಾವುದಾದ್ರೂ ಒಂದು ಇಲ್ಲಿ ಕೇಳಲಾಗುವುದು ಈ ಎರಡು ಪ್ರಶ್ನೆಗಳಲ್ಲಿ. ಆಯಿತಾ, ನಿಮಗೆ ಸ್ವಲ್ಪ ಕ್ವಶನ್ಸ್ ಚೇಂಜ್ ಮಾಡ್ತಾರೆ, ಬಟ್ ಮೆಥಡ್ ಬಿಡಿಸುವ ಮೆಥಡ್ ಒಂದೇ ರೀತಿಯಾಗಿರುತ್ತೆ. ಯಾವುದೇ ಒಂದು ಪ್ರಶ್ನೆ ಕೇಳಿ ನಿಮಗೆ ಅಂಡರ್ ಪ್ರಾಡಕ್ಟ್ ಮೆಥಡ್ನಲ್ಲಿ ಆಗಿರ್ಬೋದು, ಅಪ್ರೋಪ್ರಿಯೇಷನ್ ಅಕೌಂಟ್ನಲ್ಲಿ ಆಗಿರ್ಬೋದು. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1 ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಲೀಸ್ ಮಾಡಿದಾರಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವಂತಹ ಈ ಒಂದು ಅಂಡರ್ ಪ್ರಾಡಕ್ಟ್ ಮೆಥಡ್ ಆಗಿರುತ್ತೆ. ನಾವು ಇವತ್ತು ಈ ಒಂದು ವಿಡಿಯೋನಲ್ಲಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಮತ್ತು ಅಪ್ರೋಪ್ರಿಯೇಷನ್ ಅಕೌಂಟ್ ಈ ಎರಡು ಪ್ರಾಬ್ಲಮ್ ನೋಡೋಣ. ಈ ಎರಡು ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕೇಳಲಾಗುವುದು, ಅಂದರೆ 6 ಮಾರ್ಕ್ಸ್ ಒಂದು ಫಿಕ್ಸ್ ಇರುತ್ತೆ ಈ ಒಂದು ಅಧ್ಯಾಯದಲ್ಲಿ. ಅಕೌಂಟಿಂಗ್ ಫಾರ್ ಬೇಸಿಕ್ ಕಾನ್ಸೆಪ್ಟ್ ಈ ಒಂದು ಅಧ್ಯಾಯದಲ್ಲಿ, ಆಯಿತಾ, 1ನೇ ಅಧ್ಯಾಯದಲ್ಲಿ. ಬನ್ನಿ ಇವಾಗ ಈ ಒಂದು ಪ್ರಾಬ್ಲಮ್ ಹೇಗೆ ಆನ್ಸರ್ ಮಾಡಬೇಕಂತ ಇಲ್ಲಿ ನಾವು ನೋಡೋಣ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ, ಕ್ವಶನ್ ನಂಬರ್ 22 ಅಂತ, ಆಯಿತಾ. ಇಲ್ಲಿ ಭಾವನಾ ಆ್ಯಂಡ್ ಕವನ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್, ಆಯಿತಾ. ಒಂದು ಸಂಸ್ಥೆಯೊಳಗೆ ಭಾವನಾ ಮತ್ತು ಕವನ ಅವರು ಪಾರ್ಟ್ನರ್ಸ್ ಇರ್ತಾರೆ, ಆಯಿತಾ. ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್, ಆಯಿತಾ. ಒಂದು ಸಂಸ್ಥೆಯಲ್ಲಿ ಆಗುವಂತಹ ಲಾಸ್ ಮತ್ತು ಪ್ರಾಫಿಟ್ ಭಾವನಾ ಮತ್ತು ಕವನ ಅವರು ರೇಷಿಯೋ ಆಫ್ 2:1 ಈ ಒಂದು ಅನುಪಾತ ಮುಖಾಂತರ ಅವರು ಹಂಚಿಕೊಳ್ತಾರೆ, ಆಯಿತಾ. ರೇಷಿಯೋ ಮುಖಾಂತರ ಅವರು ಹಂಚಿಕೊಳ್ತಾರೆ. ಕವನ ಅವರು ವಿಡ್ರಾ ಮಾಡ್ಕೋತಾರೆ ದ ಫಾಲೋಯಿಂಗ್ ಅಮೌಂಟ್ಸ್ ಡ್ಯೂರಿಂಗ್ ದ ಇಯರ್, ಆಯಿತಾ. ಕವನ ಅವರು ವಿಡ್ರಾ ಮಾಡ್ಕೋತಾರೆ ಫಾಲೋಯಿಂಗ್ ದ ಅಮೌಂಟ್ಸ್ ಯಾವ ಒಂದು ಇಯರ್ 24 to 25 ಅಕಾಡೆಮಿಕ್ ಇಯರ್, ಆಯಿತಾ. ವಿಚ್ ಆರ್ ಗಿವನ್ ಆ್ಯಸ್ ಅಂಡರ್, ಆಯಿತಾ. ಈ ಒಂದು ದಿನಾಂಕದೊಂದಿಗೆ ಕವನ ಅವರು ಕವನ ಅವರು ಅಂದರೆ ವಿಡ್ರಾ ಮಾಡ್ಕೋತಾರೆ. ಇವಾಗ ನಾವು ಕವನ ಅವ್ರದ್ದು ಅಂಡರ್ ಪ್ರಾಡಕ್ಟ್ ಮೆಥಡ್ ನಾವು ಬಿಡಿಸಬೇಕು, ಇಷ್ಟೇ, ಮತ್ತೇನಿಲ್ಲ. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, BCD ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಆಯಿತಾ. ವೆರಿ ಈಸಿ ಇದೆ ಸ್ನೇಹಿತರೆ, ಆರಾಮಾಗಿ ನೀವು 6 ಅಂಕವನ್ನು ಪಡೆದುಕೊಳ್ಳಬಹುದು. ಇಷ್ಟೊಂದು ಈಸಿನ ಅಂತೀರ ನೀವು. ಸೊ ಫಾರ್ಮುಲಾ ಇದೆ, ಆ ಒಂದು ಫಾರ್ಮುಲಾ ನೀವು ನೆನಪಿನಲ್ಲಿ ಇಟ್ಕೊಂಡು ಬಿಟ್ಟರೆ ಸಾಕು. ಕಾಲಮ್ಸ್ ಬರುತ್ತೆ, ಕಾಲಮ್ಸ್ ಆಗಬೇಕು, ಆಯಿತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ 2,000 ಕೊಟ್ಟಿದ್ದಾರೆ ಆನ್ 1/6/2024 ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ಮತ್ತು ಈ ಒಂದು ಅಮೌಂಟ್ ನಮಗೆ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ, ಅಂದರೆ ಈ ಒಂದು ಡೇಟ್ ನಮಗೆ ಬಹಳ ಮುಖ್ಯ, ಆಯಿತಾ. ಅದೇ ರೀತಿ ಇಲ್ಲಿ ಬಿ ಕೊಟ್ಟಿದ್ದಾರೆ 3,000 ಆನ್ ಎಷ್ಟು ಅಂದರೆ ಇಲ್ಲಿ 30ನೇ ತಾರೀಕು ಕೊಟ್ಟಿದ್ದಾರೆ 9/2024, ಆಯಿತಾ. ಇಲ್ಲಿ ಸಿ ಕೊಟ್ಟಿದ್ದಾರೆ ಇಲ್ಲಿ 1,000, ಆಯಿತಾ, 30/11/2024, ಆಯಿತಾ. ಇಲ್ಲಿ 1,500 ಕೊಟ್ಟಿದ್ದಾರೆ, ಆಯಿತಾ, 1/1/2025 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್ನಲ್ಲಿ ಇನ್ನೊಂದು 3 ಲೈನ್ ಕೊಟ್ಟಿರ್ತಾರೆ ನೋಡಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕವನಾಸ್, ಆಯಿತಾ. ನಾವು ಇವಾಗ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕವನಾಸ್ದು ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ನಾವು ಬಿಡಿಸಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕವನಾಸ್ ಡ್ರಾಯಿಂಗ್ಸ್ ಆ್ಯಟ್ ಅಂತ ಇಲ್ಲಿ ಏನು 12% ಆಗಿರ್ಬೋದು, 10% ಆಗಿರ್ಬೋದು ಇಲ್ಲಿ ಕೊಟ್ಟಿರ್ತಾರೆ. ಹೆಚ್ಚಾಗಿ ನಿಮಗೆ 10% ಇಲ್ಲಾಂದರೆ 12% ಕೇಳ್ತಾರೆ, ಆಯಿತಾ. ಪರ್ ಎನಮ್ ಅಂತ ಕೊಟ್ಟಿರ್ತಾರೆ. ಫಾರ್ ದ ಇಯರ್ ಎಂಡಿಂಗ್ ಈ ಒಂದು ಡೇಟ್ ನಮಗೆ ಬಹಳ ಮುಖ್ಯ ನೋಡಿ, 31/3/2025, ಆಯಿತಾ. ಈ ಒಂದು ಡೇಟ್ ಮತ್ತು ಈ ಒಂದು ಡೇಟ್ ಆಧಾರ ಮುಖಾಂತರ ನಾವು ಈ ಒಂದು ಪ್ರಾಬ್ಲಮ್ ಬಿಡಿಸಬೇಕು, ಆಯಿತಾ. ಇಲ್ಲಿ ನೋಡಿ, ಅಂಡರ್ ಪ್ರಾಡಕ್ಟ್ ಮೆಥಡ್ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಇವಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಇಲ್ಲಿ ನೋಡಿ, ಹೆಡ್ಲೈನ್ ಹಾಕಬೇಕು. ಹೆಡ್ಲೈನ್ ಏನಂತ ಹಾಕಬೇಕು, ಇಂಟ್ರೆಸ್ಟ್, ಆಯಿತಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಆಯಿತಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಕವನ, ಆಯಿತಾ, ಕವನಾಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹಾಕಬೇಕು, ಆಯಿತಾ. ಹೆಡ್ಲೈನ್, ಈ ಹೆಡ್ಲೈನ್ ಹಾಕಿದ ತಕ್ಷಣ ಕಾಲಮ್ ಬರುತ್ತೆ ಗೈಸ್, ಆಯಿತಾ. 1ನೇ ಕಾಲಮ್ ಏನು ಬರುತ್ತೆ, ಇಲ್ಲಿ ಡೇಟ್ ಏನು ಕೊಟ್ಟಿದ್ದಾರಲ್ಲ, ಈ ಡೇಟ್ ಕಾಲಮ್ ಬರುತ್ತೆ ಇಲ್ಲಿ, ಆಯಿತಾ. ಇಲ್ಲಿ ಡೇಟ್, ಓಕೆ. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಡೇಟ್ ಬಾಜು ಅಮೌಂಟ್, ಆಯಿತಾ. ಅದೇ ರೀತಿ ಡೇಟ್ ಅಮೌಂಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ, ಔಟ್ಸ್ಟ್ಯಾಂಡಿಂಗ್ ಮಂತ್, ಆಯಿತಾ. ಅದೇ ರೀತಿ ಈ 3 ಕಾಲಮ್ ನಿಮಗೆ ಗೊತ್ತಿರಬೇಕು. ಪ್ಲಸ್ ಇಲ್ಲೊಂದು ಇನ್ನೊಂದು ಕಾಲಮ್ ಬರುತ್ತೆ, ಯಾವುದಂದರೆ ಪ್ರಾಡಕ್ಟ್, ಆಯಿತಾ. ಗೊತ್ತಾಯ್ತಾ. ಇಲ್ಲಿ ನೋಡಿ, ಡೇಟ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ರಾಡಕ್ಟ್,
ಆಯಿತಾ. ಈ 4 ಕಾಲಮ್ ಬರುತ್ತೆ. ಇಲ್ಲಿ ಇವಾಗ ಡೇಟ್ ಏನು ಕೊಟ್ಟಿದ್ದಾರಲ್ಲ ಸೇಮ್ ಆ್ಯಸ್ ಇಲ್ಲೇ ಬರೀಬೇಕು ಆಯಿತಾ. ಡೇಟ್ ಕಾಲಮ್ನಲ್ಲಿ ನೋಡಿ, ನೀವು ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ, ವಾರ್ಷಿಕ ಪರೀಕ್ಷೆಯಲ್ಲಿ ಯೂಸ್ ಮಾಡಿರಿ, ಮತ್ತು ಅದರ ಜೊತೆ ಸ್ಕೇಲ್ ಅಲಾವ್ ಇರುತ್ತೆ ನಿಮಗೆ ಆಯಿತಾ. ಈ ಡೇಟ್ ಏನು ಕೊಟ್ಟಿದ್ದಾರೆ 1/6/2024. ಇಲ್ಲಿ ನೋಡಿ 1/6/2024. ಅದೇ ರೀತಿ 30/9/2024, 30/9/2024 ಆಯಿತಾ. 30/11/2024 ಆಯಿತಾ. 1/1/2025 ನೋಡಿ. ನೀವು ಸ್ಕೇಲ್ ಯೂಸ್ ಮಾಡಿರಿ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಸ್ಕೇಲ್ ಯೂಸ್ ಮಾಡಿರಿ ಕರೆಕ್ಟಾಗಿ. ಇಲ್ಲಿ ನೋಡಿ ಓಕೆ. ಇವಾಗ ಇಲ್ಲಿ ನೋಡಿ ಡೇಟ್ ನಾವು ಬರೆದುಕೊಂಡಿದ್ದೀವಿ, ಎಲ್ಲವೂ ಡೇಟ್ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಡೇಟ್ ಬರೀಬಾರ್ದು ಆಯಿತಾ. ಇವಾಗ ನೋಡಿ ಅಮೌಂಟ್ ಕೊಟ್ಟಿದ್ದಾರೆ ಆಯಾ ಡೇಟ್ ಮುಂದುಗಡೆ. ಇಲ್ಲಿ ನೋಡಿ ಸರಿ, ಆಯಾ ಡೇಟ್ ಹಿಂದುಗಡೆ ಇಲ್ಲಿ ನೋಡಿ 1/6/2024 2,000, 2,000. 30/9/2024 3,000 ಆಯಿತಾ. 30/11/2024 1,000 ಆಯಿತಾ. 1/1/2025 15 ಗೊತ್ತಾಯ್ತಾ. ಈ ರೀತಿಯಲ್ಲಿ ನಮಗೆ ಡೇಟ್ ಮತ್ತು ಅಮೌಂಟ್ ಕಾಲಮ್ ಅಲ್ಲೇ ಸಿಕ್ಬಿಡುತ್ತೆ ಬರೆಯೋಕ್ಕೆ ಆಯಿತಾ. ಇಲ್ಲಿ ಡೇಟ್ ಇದೆ, ಡೇಟ್ ಬರೀಬೇಕು, ಅಮೌಂಟ್ ಆಯಿತಾ. ಇವಾಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಔಟ್ಸ್ಟ್ಯಾಂಡಿಂಗ್ ಮಂತ್ ಭಾಳ ಈಸಿ ಇದೆ. ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಇಲ್ಲಿ ಡೇಟ್ ಏನು ಕೊಟ್ಟಿರ್ತಾರಲ್ಲ 31/3/2025 ಈ ಒಂದು ಡೇಟ್ ನಮಗೆ ಬಹಳ ಮುಖ್ಯವಾಗಿರುತ್ತೆ ಆಯಿತಾ. ಇವಾಗ ಇಲ್ಲಿ ನೋಡಿ ಇದು ಹೇಗೆ ನಾವು ಬಿಡಿಸ್ಬೇಕಂದ್ರೆ ಈ ಒಂದು ಕಾಲಮ್ ಇಲ್ಲಿ ನೋಡಿ. ಇವಾಗ ಇಲ್ಲಿ 1/6/2024 ಇದೆ, ಇಲ್ಲಿ ಎಷ್ಟಿದೆ 31/3/2025 ಇದೆ. ಸೊ ಇಲ್ಲಿ ಈ 1/6/2024 ಏನಿದೆಯಲ್ಲ ಅಂದರೆ ಇಲ್ಲಿ 1ನೇ ದಿನಾಂಕ ಪ್ರಾರಂಭ ಆಗಿದೆಯಲ್ಲ, ಇದು ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ. 1ನೇ ದಿನಾಂಕ ಪ್ರಾರಂಭ ಆಗಿದೆ, ಸೊ ಅದಕ್ಕೆ 6ನೇ ತಿಂಗಳು ಹಿಡಿದು ಮಾರ್ಚ್ ಬರೋವರೆಗೆ ಎನಿಸ್ಬೇಕು ಆಯಿತಾ. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಷ್ಟಾಯಿತು 7 ಆಯಿತು. ಮೇಲಿನ 3 ಜನವರಿ, ಫೆಬ್ರವರಿ, ಮಾರ್ಚ್ ಆಯಿತಾ. 7, 8, 9, 10 ಆಯಿತಾ. 10 ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ 10 ಅಂತ ಅಷ್ಟೇ ಬರೀಬೇಕು. ಹೆಂಗೆ ಗೊತ್ತಾಯ್ತಾ ಅಂದರೆ ಇವಾಗ ಎಕ್ಸಾಂಪಲ್ ಇಲ್ಲಿ ಬರೀತೀನಿ. ಇಲ್ಲಿ 1/6/2024 ಅಂತ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಏನು ಕೊಟ್ಟಿದ್ದಾರೆ 31/3/2025. 31 ಇದು ಫಿಕ್ಸ್ ಕೊಡ್ತಾರೆ. ಇದು 31/3/2025 ಅಂತಲೇ ಕೊಡ್ತಾರೆ ಇಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ. ಇವಾಗ ಇಲ್ಲಿ ಏನು ಡೇಟ್ ಕೊಟ್ಟಿರ್ತಾರಲ್ಲ, ಇಲ್ಲಿ 1ನೇ ದಿನಾಂಕ ಪ್ರಾರಂಭ ಆಗಿತ್ತಂದರೆ 6ನೇ ತಿಂಗಳು ಹಿಡಿದು, ಅಂದರೆ ಯಾವ ಒಂದು ತಿಂಗಳು ಇರುತ್ತಲ್ಲ ಆ ತಿಂಗಳು ಹಿಡಿದು ಮಾರ್ಚ್ ಬರೋವರೆಗೆ ಎನಿಸ್ಬೇಕು. ಎಷ್ಟಾಗುತ್ತೆ ನೋಡಬೇಕು. ಅದೇ ರೀತಿ ಇಲ್ಲಿ 30 ಇದೆ. ಸೊ ಈ ಒಂದು 30 ಏನಿದೆಯಲ್ಲ ಇದು ನಾವು ಬಿಡಬೇಕು, ಯಾಕೆಂದರೆ ಕೊನೆಯ ಡೇಟ್ ಇದೆ. ಸೊ 9ನೇ ತಿಂಗಳು ನಾವು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. 9ನೇ ತಿಂಗಳು ಬಿಟ್ಟು 10ನೇ ತಿಂಗಳು ಬರುತ್ತೆ. 10ನೇ ತಿಂಗಳು ಹಿಡಿದು ಮಾರ್ಚ್ ಬರೋವರೆಗೆ ಎನಿಸ್ಬೇಕು. ಸೊ ಗೊತ್ತಾಯ್ತಾ ಈ ರೀತಿಯಲ್ಲಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ 1ನೇ ತಿಂಗಳಿದೆ ಅಂದರೆ 1ನೇ ಡೇಟ್ ಇದೆ, 6ನೇ ತಿಂಗಳಿದೆ 2024 ಇದೆ ಆಯಿತಾ. ಇಲ್ಲಿ 1ನೇ ಡೇಟ್ ಏನಿದೆಯಲ್ಲ, ಸೊ ಅದಕ್ಕೆ 6ನೇ ತಿಂಗಳು ಹಿಡಿಯಬೇಕು ನಾವು ಆಯಿತಾ. ಇಲ್ಲಿ ನೋಡಿ 6, 7, 8, 9, 10, 11, 12 ಡಿಸೆಂಬರ್ ಆಯಿತು ಆಯಿತಾ. ಮೇಲಿನ 3 ಆಯಿತಾ. ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 1, 2, 3, 4, 5, 6, 7, 8, 9, 10 ಆಯ್ತಲ್ಲ. ಈ ರೀತಿಯಲ್ಲಿ ಮಾಡ್ಕೋಬೇಕು, ಗೊತ್ತಾಯ್ತಾ. ಅದೇ ರೀತಿ ಇವಾಗ ಇಲ್ಲಿ ನೋಡಿ, ಸೊ 9ನೇ ತಿಂಗಳು ಬಿಡಬೇಕು, ಯಾಕೆಂದರೆ 30 ಡೇಟ್ ಇದೆ. 9 ಬಿಟ್ಟು ಮುಂದಿನ ತಿಂಗಳು ಯಾವುದು ಬರುತ್ತೆ 10 ಬರುತ್ತೆ. 10ನೇ ತಿಂಗಳು ಹಿಡಿದು ಮಾರ್ಚ್ವರೆಗೆ ಎನಿಸಿರಿ ಆಯಿತಾ. 10, 11, 12 ಡಿಸೆಂಬರ್ ಆಯಿತು. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು 6 ಆಯಿತಾ. ಈ ರೀತಿಯಲ್ಲಿ ಇಲ್ಲಿ 30/11/2024 ಇದೆ. ಸೊ 30 ಡೇಟ್ ಇದೆ. 30 ಡೇಟ್ ಇತ್ತಂದರೆ ಈ ಒಂದು ತಿಂಗಳಿಗೆ ಬಿಡಬೇಕು. ಮುಂದಿನ ತಿಂಗಳು ಯಾವುದು ಡಿಸೆಂಬರ್. 12 ಜನವರಿ, ಫೆಬ್ರವರಿ, ಮಾರ್ಚ್ ಮೇಲಿಂದು 3 ಆಯಿತಾ. ಇಲ್ಲಿ 4. ಅದೇ ರೀತಿ ಇಲ್ಲಿ 1/1/2025 ಇದೆ. ಸೊ ಇಲ್ಲಿ ನೋಡಿ ಇವಾಗ 1/1/2025 ಇದೆ. ಸೊ 1ನೇ ಡೇಟ್ ಇದೆ, 1ನೇ ತಿಂಗಳಿದೆ. ಸೊ ಇಲ್ಲಿ 31/3/2020 ಇದೆ. ಸೊ ಇಲ್ಲಿ ಏನಾಗುತ್ತೆ 1ನೇ ತಿಂಗಳು ಹಿಡಿಬೇಕು, ಅಂದರೆ 1ನೇ ಡೇಟ್ ಇದೆ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಆಯಿತಾ. ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ 1ನೇ ಡೇಟ್ ಇದೆ, 1ನೇ ತಿಂಗಳಿದೆ ಆಯಿತಾ. 2025 ಇದೆ. ಇಲ್ಲಿ 31/3/2025 ಇದೆ.
ಸೊ 1ನೇ ಡೇಟ್ ಇದೆ, ಸೊ ಅದಕ್ಕೆ 1ನೇ ತಿಂಗಳು ಹಿಡಿಬೇಕು ಆಯಿತಾ. ಜನವರಿ, ಫೆಬ್ರವರಿ, ಮಾರ್ಚ್ ಆಯಿತಾ. ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿ 3 ಈ ರೀತಿಯಲ್ಲಿ. ಇವಾಗ ಈ ಒಂದು ಕಾಲಮ್ ಹೇಗೆ ನಾವು ಕಂಡುಹಿಡಿಬೇಕಂದ್ರೆ ಇಲ್ಲಿ ಇಂಟು ಮಾಡಬೇಕು. ಇವಾಗ ಇಲ್ಲಿ ಇಂಟು ಮಾಡಬೇಕು ಯಾವ ರೀತಿಯಲ್ಲಿ ಅಂದರೆ 2000 ಇಂಟು 10 ಆಯಿತಾ, 3000 ಇಂಟು 6, 1000 ಇಂಟು 4, 1500 ಇಂಟು 3 ಇಂಟು ಮಾಡಿ ಇಲ್ಲಿ ಅಮೌಂಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ. ಇಂಟು 10 ಆಯಿತಾ. 2000 ಇಂಟು 10 ಮಾಡಿದ ತಕ್ಷಣ 20,000 ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದೆ ನಿಮಗೆ ಆಯಿತಾ. ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ. 3000 ಇಂಟು 6 ಮಾಡಿದ ತಕ್ಷಣ 18,000 ಆಯಿತಾ. ಅದೇ ರೀತಿ 1,000 ಇಂಟು 4 ಆಯಿತಾ, ಎಷ್ಟಾಗುತ್ತೆ? 14,000 ಆಗುತ್ತೆ. ಸೊ ಕಾಮನ್ ಆಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಎ ಕ್ಯೂ ಜೆಡ್ ನಿಮಗೆ ಅರ್ಥ ಆಗಬೇಕಂತ. ಇಲ್ಲಿ 1500 ಇಂಟು 3 ಆಯಿತಾ. ಒಬ್ಬರಿಗೆ ಕ್ಲಿಯರಾಗಿ ಗೊತ್ತಾದರೆ ಗೊತ್ತಾಗ್ಬಿಡುತ್ತೆ. ಸಾರಿ, 18 ಇಂಟು 3 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 1500 ಇಂಟು 3 ಮಾಡಿದ ತಕ್ಷಣ 4,500 ಬರುತ್ತೆ. ಸೊ ಗೊತ್ತಾಯ್ತಾ. ಸೊ ಈ ರೀತಿಯಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಬಿಡಿಸಬೇಕು. ಇವಾಗ ಫೈನಲ್ ಆಗಿ ಫಾರ್ಮುಲಾ ಹಾಕಿ ನಾವು ಬಿಡಿಸಬೇಕು. ಫಾರ್ಮುಲಾ ಏನು ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀಬೇಕು ಇಲ್ಲಿ ಆಯಿತಾ. ಟೋಟಲ್ ಪ್ರಾಡಕ್ಟ್ ಎಷ್ಟಾಯಿತು ಆಯಿತಾ, ಪ್ಲಸ್ 20,000 ಆಯಿತಾ, 18,000 ಮತ್ತು 4,000 ಮತ್ತು 4,500 ಎಷ್ಟಾಯಿತು? 46,500 ಆಯಿತು. 46,500 ಏನಾಯ್ತಲ್ಲ, ಅಲ್ಲಿ ಫಾರ್ಮುಲಾ ಬರೀಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇದು ಸೂತ್ರ ಆಗಿರುತ್ತೆ ನೋಡಿ ಗೈಸ್. ಇದು ಸೂತ್ರ ನಿಮಗೆ ಬರಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್, ಇದೇ ಟೋಟಲ್ ಪ್ರಾಡಕ್ಟ್ ಇಲ್ಲಿ ಬರೀಬೇಕು, ಇಂಟು ರೇಟ್ ಇಂಟು 1/12 ಆಯಿತಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇದು ಬೈಟ್ ಮಾಡ್ಕೊಂಡ್ಬಿಡ್ರಿ. ಟೋಟಲ್ ಪ್ರಾಡಕ್ಟ್ಗೆ ಎಷ್ಟಿದೆ? ಇಲ್ಲಿದೆ 46,500. ಇಂಟು ಕೊಡಿ. ರೇಟ್ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಕಬುನಾಸ್ ಡ್ರಾಯಿಂಗ್ಸ್ ಆ್ಯಟ್ 10% ಪರ್ ಎನಮ್ ಅಂತ ಏನು ಕೊಟ್ಟಿರ್ತಾರೆ, 10% ಆಗಿರ್ಬೋದು, 12% ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಬರೀಬೇಕು 10% ರೇಟ್ ಕೆಳಗಡೆ. ಇಂಟು ಕೊಡಿ. 1/12 ಸೇಮ್. ಇವಾಗ ಏನು ಮಾಡಬೇಕು ನಾವು ಇಲ್ಲಿ ನೋಡಿ, 46,500 ಪ್ಲಸ್ 46,500 ಇಂಟು ಆಯಿತಾ 10% ತೆಗಿಬೇಕು. ಇಲ್ಲಿ ನೋಡಿ 10% ನಾನು ನಿಮಗೆ ತೆಗೆದು ಹೇಳ್ಕೊಡ್ತೇನೆ ನೋಡಿ. 46,500 ಇಂಟು ಸೇಮ್ ಹಿಡೀರಿ ಆಯಿತಾ, ಪರ್ಸೆಂಟೇಜ್ ಹಿಡೀರಿ 10%. ಅದೇ ರೀತಿ ಮತ್ತೆ ಇಂಟು ಕೊಡಿ ಆಯಿತಾ. 1/12 ನೋಡಿ, 1/12 ಮಾಡಿದ ತಕ್ಷಣ ಎಷ್ಟು ಬರುತ್ತೆ ಆನ್ಸರ್? 387.5 ಬರುತ್ತೆ. ಇದೇ ಆನ್ಸರ್ ಆಗಿರುತ್ತೆ. ಸೊ 6 ಅಂಕ ನಮಗೆ ಸುಲಭವಾಗಿ ಬಂತು ನೋಡಿ ಈ ರೀತಿಯಲ್ಲಿ. ಬನ್ನಿ ಇವಾಗ ಅಪ್ರಾಪರೇಷನ್ ಅಕೌಂಟ್ ನೋಡೋಣ. ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಬಿಡಿಸಬೇಕು ಅಂಡರ್ ಪ್ರಾಡಕ್ಟ್ ಮೆಥಡ್. ಇವಾಗ ಅಪ್ರಾಪರೇಷನ್ ಅಕೌಂಟ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಾಂದರೆ ಅಪ್ರಾಪರೇಷನ್ ಅಕೌಂಟ್ ಯಾವುದಾದ್ರೂ ಒಂದು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಆಯಿತಾ. ಇಲ್ಲಿ ಅಪ್ರಾಪರೇಷನ್ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ರವಿ ಅಂದರೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ, ಇದು ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಆಯಿತಾ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಿಮಗೆ ಏನು ರಿಲೀಸ್ ಮಾಡಿದಾರಲ್ಲ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ರವಿ ಆ್ಯಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಆಯಿತಾ. ಅಂದರೆ ಒಂದು ಸಂಸ್ಥೆ ನಡೆಸಬೇಕಂದ್ರೆ ರವಿ ಮತ್ತು ಕಿರಣ್ ಅವರು ಪಾರ್ಟ್ನರ್ಸ್ ಇರ್ತಾರೆ ಆಯಿತಾ. ಇಲ್ಲಿ ನೋಡಿ, ಯಾವಾಗ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ 1/4/2024 ಆಯಿತಾ. 1/4/2024 ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಆಯಿತಾ. ರೇಷಿಯೋ ನಮಗೆ ಬಹಳ ಇಂಪಾರ್ಟೆಂಟ್. 3:2 ಆಯಿತಾ, 3:2. ಅಂದರೆ ಪ್ರಾಫಿಟ್ ಮತ್ತು ಲಾಸ್ ಏನಾಗುತ್ತಲ್ಲ ಈ ಒಂದು ರೇಷಿಯೋ ಮುಖಾಂತರ ಅವರು ಹಂಚಿಕೊಳ್ತಾರೆ ಆಯಿತಾ. ವಿತ್ ಕ್ಯಾಪಿಟಲ್ಸ್ ಆಯಿತಾ ಆಫ್ ಎಷ್ಟು? 1,50,000 ಆಯಿತಾ, 1,00,000. ಇಲ್ಲಿ ರಿಸ್ಪೆಕ್ಟ್ಲಿ ಇಲ್ಲಿ ದೇ ಅರ್ನ್ ಅಂತ ಕೊಟ್ಟಿದ್ದಾರೆ ಆಯಿತಾ. ದೇ ಅರ್ನ್ ಎ ಪ್ರಾಫಿಟ್ ಆಫ್ 50,000 ಅಂದರೆ 50,000 ಫಾರ್ ದ ಇಯರ್ ಬಿಫೋರ್. ಅಂದರೆ ಬಿಫೋರ್ ಅಲೋವಿಂಗಿಂತ ಮುಂಚೆ ಅವ್ರದ್ದು ಪ್ರಾಫಿಟ್ ಎಷ್ಟಿದೆ? 50,000 ಇದೆ. ಇದು ಬಹಳ ಇಂಪಾರ್ಟೆಂಟ್ ನಮಗೆ ಆಯಿತಾ. ಅನುಪಾತ ಮತ್ತು ಇಲ್ಲಿ ದೇ ಅರ್ನ್ ಅಂತ ಏನು ಕೊಟ್ಟಿರ್ತಾರಲ್ಲ, ದೇ ಅರ್ನ್ ಎ ಪ್ರಾಫಿಟ್ ಅಂತ, ಇದು ಏನಾಗುತ್ತೆ ಆಲ್ರೆಡಿ ಅಂದರೆ ಬಿಫೋರ್ ಅಲೋವಿಂಗಿಂತ ಮುಂಚೆ ಆಗಿರುವಂಥ ಪ್ರಾಫಿಟ್ ಇದು ಎಷ್ಟು? 50,000. ಇಲ್ಲಿ ಆಪ್ಷನ್ಸ್ A B C D ಅಂತ ಕೊಟ್ಟಿದ್ದಾರೆ.
ಇದು ನಮಗೆ ಬಹಳ ಮುಖ್ಯವಾಗಿರುತ್ತೆ. ಬಹಳ ಈಸಿ ಇದೆ ಗೈಸ್. ಇಲ್ಲಿ ನೋಡಿ, ಈ ರೀತಿ ಫಾರ್ಮೆಟ್ ಹಾಕೋದು, ಫಾರ್ಮೆಟ್ ಹಾಕಿ ನೀವು ಬಿಡಿಸಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಇಲ್ಲಿ DR, ಇಲ್ಲಿ CR, ಇಲ್ಲಿ ಹೆಡ್ ಲೈನ್ ಹಾಕಬೇಕು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಅಪ್ರೋಪ್ರಿಯೇಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಆಯ್ತಾ, ಅವರು ಡೇಟ್ ಇಲ್ಲಿ ಕೊಟ್ಟಿದ್ದಾರೆ, ಅದೇ ಡೇಟ್ ಇಲ್ಲಿ ಬರೀಬೇಕು. ಇವಾಗ ಇಲ್ಲಿ ನೋಡಿ, ಆಪ್ಷನ್ ಎ ಏನು ಕೇಳಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% per annum. ಇಲ್ಲಿ ನೋಡಿ, ಆಪ್ಷನ್ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ರವಿ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ, 1,50,000. ಕಿರಣ್ ಅವ್ರದ್ದು ಎಷ್ಟಿದೆ, 1 ಲಕ್ಷ. ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ತೆಗೀರಿ ಅಂದಿದ್ದಾರೆ. ಎಷ್ಟು, 10%. ಆಯ್ತಾ. ಸೊ ಒಂದೇದು ಆಯ್ತಾ. ಅಂದ್ರೆ ಇವಾಗ ಇಲ್ಲಿ 2 ಸೈಡ್ ಇದು ಫಿಕ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗಲೂ 2 ಸೈಡೇ ಬರುತ್ತೆ, ಫಿಕ್ಸ್. ಇದು ಈ ಕಡೆ ಬರುತ್ತೆ. ಏನಂತ ಬರೀಬೇಕು, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2 ಅಂತ ಬರೀಬೇಕು. ಇಲ್ಲಿ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಯಾರಾದರೆ, ರವಿ ಮತ್ತು ಕಿರಣ್. ಇಲ್ಲಿ ನೋಡಿ, ರವಿ ಮತ್ತು ಕಿರಣ್ ಅಂದರೆ ರವಿ ಅವ್ರದ್ದು ಎಷ್ಟಿದೆ ಕ್ಯಾಪಿಟಲ್, ರವಿ ಅವ್ರದ್ದು 1,50,000, ಕಿರಣ್ ಅವ್ರದ್ದು 1 ಲಕ್ಷ. ಇಲ್ಲಿ ನೋಡಿ, ರವಿ 1,50,000 ಎಷ್ಟು ಪರ್ಸೆಂಟೇಜ್ ಅಂದರೆ 10%. ಅಂದರೆ ರವಿ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ, 1,50,000 ಇಂಟು 10% ತೆಗಿರಿ. ಆಯ್ತಾ, 1,50,000 ಇಂಟು 10 ಡಿವೈಡ್ ಬೈ 100 ಮಾಡಿದ ತಕ್ಷಣ ಅಷ್ಟೇ ಬರುತ್ತೆ. ಇಲ್ಲಾಂದರೆ ನೀವು ಪರ್ಸೆಂಟೇಜ್ ಮುಖಾಂತರ ಮಾಡ್ಬೋದು. ಆಯಿತಾ, 1,50,000 ಇಂಟು 10% ತೆಗಿರಿ. ಆಯಿತಾ, ಅದರ ಮೇಲೆ ಎಷ್ಟು ಬರುತ್ತೆ, 1,50,000 ಮೇಲೆ 10% ತೆಗೆದ ತಕ್ಷಣ 15,000 ಬರುತ್ತೆ, 15,000. ಅದೇ ರೀತಿ ಕಿರಣ್ ಅವ್ರದ್ದು ಎಷ್ಟಿದೆ ಕ್ಯಾಪಿಟಲ್, 1 ಲಕ್ಷ. ಇಲ್ಲಿ ನೋಡಿ, ಕಿರಣ್ ಇಜ್ಕಲ್ ಟು 1 ಲ್ಯಾಕ್. ಆಯಿತಾ, ಇಂಟು 10% ತೆಗಿರಿ ಎಷ್ಟು ಬರುತ್ತೆ, 10,000. 15,000 ಪ್ಲಸ್ 10,000 ಎಷ್ಟು, 25,000. ಇಲ್ಲಿ ಆಯಿತಾ, ಕ್ಲೋಸ್. ಆದರೆ ಇದು ಇನ್ನರ್ ಕಾಲಮ್ನಲ್ಲಿ ಬರೀಬೇಕು. ಆಯಿತಾ, ಆಮೇಲೆ ಔಟರ್ ಕಾಲಮ್ನಲ್ಲಿ ಬರೀಬೇಕು. ಅರ್ಥ ಆಯ್ತಾ. ಇವಾಗ ಇಲ್ಲಿ ನೋಡಿ, ಇವಾಗ ಆಪ್ಷನ್ ಬಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನಿದೆಯಲ್ಲ, ರವಿ ಮತ್ತು ಕಿರಣ್ ಅವ್ರದ್ದು ಕೊಟ್ಟಿದ್ದಾರೆ. ಇದು ಯಾವಾಗಲೂ ಯಾವ ಸೈಡ್ ಬರುತ್ತೆ, ಬೈ ಸೈಡ್ ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಆಯ್ತಾ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ ನೋಡಿ. ಎಷ್ಟು, ರವಿ ಅವ್ರದ್ದು 4,000, ಕಿರಣ್ ಅವ್ರದ್ದು 2,000. ಗೈಸ್ ಇಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ, ಏನು, ದೇ ಅರ್ನ್ ಎ ಪ್ರಾಫಿಟ್ ಆಫ್ ಅಂತ 50,000 ಏನು ಕೊಟ್ಟಿದ್ದಾರಲ್ಲ, ಇದು ಫಿಕ್ಸ್ ಬೈ ಸೈಡೇ ಬರೀಬೇಕು. ಆಯಿತಾ, ಬೈ ನೆಟ್ ಪ್ರಾಫಿಟ್ 50,000 ಅಂತ ಇಲ್ಲಿ ಬರೀಬೇಕು. ಇದು ಬರೆದ ತಕ್ಷಣ ಆಮೇಲೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದರ ಮೇಲೆ ಪರ್ಸೆಂಟೇಜ್ ತೆಗಿರಿ. ಇದಾದ ತಕ್ಷಣ ಇಲ್ಲಿ ಆಪ್ಷನ್ ಬಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟರೆ ಇದು ಡ್ರಾಯಿಂಗ್ಸ್ ಇದೇ ಸೈಡ್ ಬರುತ್ತೆ. ಇಲ್ಲಿ ಅಮೌಂಟ್ ಕೊಟ್ಟುಬಿಟ್ಟಿದ್ದಾರೆ ಅವರು. ರವಿ ಈಜ್ಕೊಲ್ ಟು 4,000. ಇಲ್ಲಿ ನೋಡಿ 4,000. ಆಯಿತಾ, ಅದೇ ರೀತಿ ಕಿರಣ್ ಅವ್ರದ್ದು 2,000. ಇಲ್ಲಿ ನೋಡಿ, ಕಿರಣ್ ಅವ್ರದ್ದು 2,000. ಟೋಟಲ್ ಎಷ್ಟಾಯಿತು, 6,000. ಆಯಿತಾ. ಸೊ ಇನ್ನರ್ ಕಾಲಮ್ನಲ್ಲಿ ಕ್ಲೋಸ್ ಮಾಡಿ, ಇಲ್ಲಿ ಔಟರ್ ಕಾಲಮ್ನಲ್ಲಿ ಬರೀಬೇಕು. ಇವಾಗ ಇದು ಆಯಿತು. ಆಪ್ಷನ್ ಸಿ ಏನು ಕೇಳಿದರೆ, ಕಮಿಷನ್ ಪೇಬಲ್ ಟು ರವಿ ಅಂದಿದ್ದಾರೆ ನೋಡಿ. ಕಮಿಷನ್ ಪೇಬಲ್ ಟು ಯಾರಿಗೆ, ರವಿ. ಎಷ್ಟು, 3,000. ಕಮಿಷನ್ ಪೇಬಲ್ ಯಾವಾಗಲೂ 2 ಸೈಡೇ ಬರುತ್ತೆ. ಇಲ್ಲಿ ನೋಡಿ, ಟು ಕಮಿಷನ್ ರವಿ. ಯಾರಿಗೆ ಕಮಿಷನ್ ಪೇ ಯಾರಿಗೆ ಆಗಿದೆ, ರವಿ. ಇಲ್ಲಿ ನೋಡಿ, ಟು ಕಮಿಷನ್ ರವಿ ಅಂತ ಬರೀಬೇಕು. ಎಷ್ಟು, 3,000 ಡೈರೆಕ್ಟ್ಲಿ ಔಟರ್ ಕಾಲಮ್ನಲ್ಲಿ ಬರೀಬೇಕು. ಅದೇ ರೀತಿ ಇಲ್ಲಿ ಟು ಸ್ಯಾಲರಿ. ಆಯಿತಾ, ಸ್ಯಾಲರಿ ಪೇಬಲ್ ಟು ಯಾರಿಗೆ, ಕಿರಣ್. ಆಯಿತಾ, ಇಲ್ಲಿ 8,000 ಏನಿದಿಲ್ಲ ಡೈರೆಕ್ಟ್ಲಿ ಇದು 2 ಸೈಡೇ ಬರುತ್ತೆ. ಇದು ಕೂಡ ಫಿಕ್ಸ್. ಆಯಿತಾ, ಟು ಸ್ಯಾಲರಿ ಕಿರಣ್ ಅಂತ. ಟು ಸ್ಯಾಲರಿ ಕಿರಣ್ ಎಷ್ಟು, 8,000. ಇಲ್ಲಿ ನೋಡಿ, ಸ್ಯಾಲರಿ ಪೇಬಲ್ ಟು ಕಿರಣ್ ಎಷ್ಟಿಗೆ, 8,000 ಇದೆ. ಸೊ ಇಲ್ಲಿ ನೋಡಿ, ಟು ಸ್ಯಾಲರಿ ಕಿರಣ್ 8,000. ಆಯಿತಾ, ಇವಾಗ ನೋಡಿ ಆಪ್ಷನ್ ಸಿ ಆಯಿತು, ಆಪ್ಷನ್ ಡಿ ಆಯಿತು, ಎಲ್ಲವೂ ಆಯಿತು. ಇವಾಗ ಏನು ಮಾಡಬೇಕಂದ್ರೆ, ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 25,000 ಪ್ಲಸ್ 3,000 ಪ್ಲಸ್ 8,000 ಹೆಚ್ಚಿಗೆ ಬರುತ್ತೋ, ಇಲ್ಲ 50,000 ಪ್ಲಸ್ 6,000 ಎಷ್ಟು ಬರುತ್ತೆ. ಅಂದರೆ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. ಆಯಿತಾ, ಅಂದರೆ 56,000 ಬಂತು. ಸೊ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತಲ್ಲ, ಇಲ್ಲಿ ಕೊನೆಯಲ್ಲಿ ಬೋತ್ ಕಾಲಮ್ನಲ್ಲಿ ಅದೇ ಅಮೌಂಟ್ ಇಡಬೇಕು. ಅಂದರೆ ಇಲ್ಲಿ ಇವಾಗ ಹೆಚ್ಚಿಗೆ ಬಂತು, 50 ಪ್ಲಸ್ ಎಷ್ಟು, 6 ಎಷ್ಟು, 56,000 ಆಯಿತು. ಇದು ಕಡಿಮೆ ಬರುತ್ತೆ, 25,000, 3,000, ಆಯಿತಾ, 8,000 ಇದು ಕಡಿಮೆ ಬರುತ್ತೆ. ಆಯಿತಾ, ಇದು ಹೆಚ್ಚಿಗೆ ಬಂತು. ಇದು ಹೆಚ್ಚಿಗೆ ಬಂದಿದ್ದು ಅಮೌಂಟ್ ಇಲ್ಲಿ ಇಡಬೇಕು. ಇಲ್ಲಿಟ್ಟು 20 ಅಂದರೆ 55,000 ಒಳಗೆ 25,000 ಮೈನಸ್ ಮಾಡಿ, 3,000 ಮೈನಸ್ ಮಾಡಿ, 8,000 ಮೈನಸ್ ಮಾಡಿ. ಮೈನಸ್ ಮಾಡಿದ ತಕ್ಷಣ ಅವಾಗ ಅಮೌಂಟ್ ಏನು ಬರುತ್ತೆ, 20,000 ಏನು ಬರುತ್ತಿಲ್ಲ. ಇದು ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ಸ್ ಅಕೌಂಟ್ ಅಂತ ಬರೀಬೇಕು. ಗೊತ್ತಾಯ್ತಾ, ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. 20,000. ಈ 20,000 ಏನು ಬಂತಲ್ಲ, ಅವಾಗ ನಾವು ಇವಾಗ ಏನು ಮಾಡಬೇಕಂದ್ರೆ ರೇಷೋ ಮುಖಾಂತರ 3:2. ಆಯಿತಾ, 3:2 ರೇಷೋ ಮುಖಾಂತರ ರವಿ ಮತ್ತು ಕಿರಣ್ ಅವರಿಗೆ ನಾವು ಹಂಚಬೇಕು. ಯಾವುದು, ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್. ಇವಾಗ ನಮಗೆ ಪ್ರಾಫಿಟ್ ಆಗಿದೆ.
ಪ್ರಾಫಿಟ್ ನಾವು ಹಂಚ್ತಾ ಇದ್ದೀವಿ ಯಾರಿಗೆ, ರವಿ ಮತ್ತು ಕಿರಣ್ ಅವರಿಗೆ. 20,000 ಏನು ಪ್ರಾಫಿಟ್ ಬಂತು ನೋಡಿ. ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು ಆಯಿತಾ, ಇಲ್ಲಿ ಟೋಟಲ್ ಮಾಡಿ ಇಲ್ಲಿ ಇಟ್ಟಿದ್ವಿ, ನಮಗೆ ಪ್ರಾಫಿಟ್ ಬಂದಿದೆ ಆಯಿತಾ, ಟು ಪ್ರಾಫಿಟ್. ಅದೇ ಒಂದು ವೇಳೆ ಈ ಸೈಡ್ ಅಮೌಂಟ್ ಕಾಲಮ್ ಹೆಚ್ಚಿಗೆ ಬಂತಂದರೆ ಈ ಅಮೌಂಟ್ ಏನಿದೆಯಲ್ಲ ಟೋಟಲ್ ಅಮೌಂಟ್ ಇಲ್ಲಿಟ್ಟು ಇದು ನಾವು ಮೈನಸ್ ಮಾಡ್ತಿದ್ದೀವಿ. ಈ ಕಡೆದು ಮೈನಸ್ ಮಾಡಿದರೆ ಟು ಅಂದರೆ ಸಾರಿ ಇಲ್ಲಿ ಬೈ ಲಾಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತಿದ್ವಿ, ಗೊತ್ತಾಯ್ತಾ. ಸೊ ಹೀಗೆ ಇವಾಗ ಇಲ್ಲಿ ನೋಡಿ, ರವಿ ಈಜ್ವಲ್ ಟು 20,000 ಪ್ರಾಫಿಟ್ ಬಂದಿದೆ, 20,000 ಇಂಟು 3 ಆಯಿತಾ. ಇಲ್ಲಿ ನೋಡಿ 3:2 ಆಯಿತಾ, 3:2. 3 ಮತ್ತು 2 ಎಷ್ಟು, 3 ಮತ್ತು 2 ಎಷ್ಟು 5, 3/5 ಮತ್ತು 2/5 ಮಾಡ್ಕೋಬೇಕು ಆಯಿತಾ. ಇದು ರವಿ ಅವರದು 3/5. ಇದು 5 ಹೆಂಗೆ ಬರ್ತಂದರೆ 3 ಮತ್ತು 2 ಎಷ್ಟು ಆಯಿತಾ 5 ಅಲ್ಲ, ಇದು ಟೋಟಲ್ ಕೆಳಗಡೆ ಇಡಬೇಕು. ಇದು 2 ಯಾರ್ದು, ಇದು ಕಿರಣ್ ಅವ್ರದ್ದು. ಇಲ್ಲಿ ನೋಡಿ 20,000 ಏನಿದೆ, ಇಲ್ಲಿ ನೋಡಿ ರವಿ ಈಜ್ವಲ್ ಟು 20,000 ಇಂಟು 3/5 ಮಾಡಿದ ತಕ್ಷಣ 12,000 ಬರುತ್ತೆ. ಅದೇ ರೀತಿ ಕಿರಣ್ ಈಜ್ವಲ್ ಟು 20,000 ಇಂಟು 2/5 ಮಾಡಿದ ತಕ್ಷಣ 8,000 ಬರುತ್ತೆ. ಸೊ ಇದು ಇನ್ನರ್ ಕಾಲಮ್ನಲ್ಲೇ ಇರಬೇಕು, ಗೊತ್ತಾಯ್ತಾ. ಸೊ ಈ ರೀತಿ ಇದು ಕ್ಲೋಸ್ ಮಾಡಿರಿ, ಲೈನ್ ಹಿಡಿದು ಇಷ್ಟೇ 6 ಅಂಕ ಬರುತ್ತೆ ನೋಡಿ. ಯಾವುದಾದ್ರೂ ಒಂದು ಇದರೊಳಗೆ ನಿಮಗೆ ಕೇಳ್ತಾರೆ, ಅಂಡರ್ ಪ್ರೊಡಕ್ಟ್ ಮೆಥಡ್ ಕೇಳ್ಬೋದು, ಇಲ್ಲಾಂದರೆ ಆಪರೇಷನ್ ಅಕೌಂಟ್ ಕೇಳ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ, ಮತ್ತೆ ಬೇರೆ ಪ್ರಾಬ್ಲಮ್ದೊಂದಿಗೆ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.